ಹಾಯ್, ವೆಲ್ಕಮ್ ಬ್ಯಾಕ್ ಟು ಗ್ಲೋ ನ್ಯಾಚುರಲ್ ಸೀರೀಸ್ 3. ನಾನಿವತ್ತು ಇನ್ಸ್ಟೆಂಟ್ ಗ್ಲೋ ಬಗ್ಗೆ ಟಿಪ್ಸ್ ಹೇಳ್ತಾ ಇದ್ದೀನಿ. ಅಂತಂದ್ರೆ ನಾವೆಲ್ಲಾದ್ರೂ ಹೊರಗಡೆ ಸಡನ್ಲಿ ಪ್ಲಾನ್ ಮಾಡಿದಾಗ ಫೇಸ್ ಮಾಸ್ಕ್ ಹಾಕೊಳ್ತೀವಿ. ಸೊ ಅವಾಗ ಇನ್ಸ್ಟೆಂಟ್ ಆಗಿ ನಾವು ಗ್ಲೋ ಬರಬೇಕು ಅಂತಂದ್ರೆ ಫೇಸ್ಗೆ ಏನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಟಿಪ್ಸ್ ಹೇಳ್ತಾ ಇದ್ದೀನಿ. ಪ್ಲೀಸ್ ನೋಟ್ ಡೌನ್. ಸ್ಟೆಪ್ ನಂಬರ್ 1 ಇಸ್, ನಾವು ಟೊಮ್ಯಾಟೊ ತಗೊಂಡು ಅದನ್ನ ಅರ್ಧ ಕಟ್ ಮಾಡಿಬಿಟ್ಟು ಅದ್ರ ಮೇಲೆ ಒಂದ್ ಅರ್ಧ ಸ್ಪೂನ್ ಸಕ್ಕರೆಯನ್ನ ಹಾಕೊಂಡು ಮತ್ತೆ ಅದಕ್ಕೆ ಅರ್ಧ ಸ್ಪೂನು ಅಕ್ಕಿ ಹಿಟ್ಟನ್ನ ಸೇರಿಸಿ ಚೆನ್ನಾಗಿ ಫೇಸ್ ಅನ್ನ ಕ್ಲೆನ್ಸ್ ಮಾಡ್ಕೊಳ್ಬೇಕು. ಅಂದ್ರೆ ಸ್ಕ್ರಬ್ ಕೂಡ ಆಗತ್ತೆ, ಸೊ ಕ್ಲೆನ್ಸ್ ಕೂಡ ಆಗತ್ತೆ ಟೊಮ್ಯಾಟೊ ಪ್ಯೂರಿಯಿಂದ. ಈ ತರ ನಾವು ಕ್ಲೆನ್ಸ್ ಮಾಡ್ಕೊಳ್ಳೋದಕ್ಕೆ ಒಂದು 2 to 3 ಮಿನಿಟ್ಸ್ ಮಾತ್ರ ಸ್ಕ್ರಬ್ ಮಾಡ್ಬೇಕಾಗತ್ತೆ. ತುಂಬಾನೇ ಉಜ್ಜೋ ಹಾಗಿಲ್ಲ, ಸ್ಮೂತ್ ಆಗಿ ಸ್ಕ್ರಬ್ ಮಾಡ್ಕೊಳ್ಳಿ ಸ್ಕಿನ್. ಯಾರ ಸ್ಕಿನ್ನಿಗೆಲ್ಲ ಸ್ವಲ್ಪ ಹೆಚ್ಚು ಸಮಯ ಸ್ಕ್ರಬ್ ಮಾಡ್ಲಿಕ್ಕೆ ಬೇಕು ಅಂತ ಅನ್ಸುತ್ತೋ ಅವರು ಇದನ್ನ ಜಾಸ್ತಿ ಹೊತ್ತು ಸ್ಕ್ರಬ್ ಮಾಡ್ಕೊಳ್ಳಬಹುದು. ಹಾಗೆ ಸ್ಟೆಪ್ ನಂಬರ್ 2 ಏನು ಅಂತ ಅಂದ್ರೆ, ಕ್ಲೆನ್ಸ್ ಎಲ್ಲ ಆದ್ಮೇಲೆ ನಾರ್ಮಲ್ ಸ್ಕಿನ್ ಮತ್ತೆ ಡ್ರೈ ಸ್ಕಿನ್ ಹೇಳ್ತಾ ಇದ್ದೀನಿ. ಫಸ್ಟ್ ನಾರ್ಮಲ್ ಸ್ಕಿನ್ ಅವರಾದ್ರೆ ನೀವು ಮೊಸರಲ್ಲಿ ಸ್ವಲ್ಪ ಹೊತ್ತು ಮಸಾಜ್ ಮಾಡ್ಕೊಳ್ಬೇಕು. ಅಂದ್ರೆ ನಿಮ್ಮ ಕೈ ಬೆರಳುಗಳಿಂದ ಮೊಸರಲ್ಲಿ ಮಸಾಜ್ ಮಾಡ್ಕೊಳ್ಳಿ ಸ್ವಲ್ಪ ಹೊತ್ತು. ಡ್ರೈ ಸ್ಕಿನ್ ಅಂತ ನೋಡೋದಾದ್ರೆ ಡ್ರೈ ಸ್ಕಿನ್ ಅವರು ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು. ಯಾಕಂದ್ರೆ ನೀವು ಈ ಹಾಲಿನ ಕೆನೆನಲ್ಲಿ ಮಸಾಜ್ ಮಾಡ್ಕೊಳ್ಬೇಕಾಗತ್ತೆ. ಇದರಿಂದ ಮಸಾಜ್ ಮಾಡೋದ್ರಿಂದ ನಿಮ್ಮ ಸ್ಕಿನ್ ಹೆಚ್ಚು ಮಾಯಿಶ್ಚರೈಸ್ಡ್ ಆಗುತ್ತೆ ಮತ್ತೆ ಸ್ವಲ್ಪ ಶೈನಿಂಗ್ ಬರುತ್ತೆ, ನ್ಯಾಚುರಲ್ ಆಗಿ ಗ್ಲೋ ಆಗುತ್ತೆ ಸ್ಕಿನ್. ಹಾಗಾಗಿ ಸ್ವಲ್ಪ ಅರಿಶಿನ ಸೇರಿಸ್ಕೊಂಡು, ಅರಿಶಿನ ಬೇಕಿದ್ರೆ ನೀವು ಸ್ಕಿಪ್ ಮಾಡ್ಬೋದು, ಬಿಕಾಸ್ ತುಂಬಾ ಜನ ಡ್ರೈ ಸ್ಕಿನ್ಗೆ ಅರಿಶಿನ ಸೂಟ್ ಆಗೋದಿಲ್ಲ. ಹಾಗಾಗಿ ಸ್ಕಿಪ್ ಕೂಡ ಮಾಡ್ಕೊಳ್ಬಹುದು. ಬರೀ ಹಾಲಿನ ಕೆನೆನಲ್ಲೇ ಮಸಾಜ್ ಮಾಡ್ಕೊಳ್ಳಿ ಒಂದು 5 ರಿಂದ 10 ನಿಮಿಷ. ಫೈನಲ್ ಸ್ಟೆಪ್ ಇಸ್, ನಾವೇನ್ ಮಾಯಿಶ್ಚರೈಸ್ ಮಾಡಿರ್ತೀವಲ್ಲ ಹಾಲಿನ ಕೆನೆ ಅಥವಾ ಮೊಸರಿನಿಂದ, ಇದನ್ನು ತೊಳಿಬೇಕಲ್ಲ. ಇದಕ್ಕೆ ಅರ್ಧ ಚಮಚ ಕಡಲೆ ಹಿಟ್ಟು, ಅರ್ಧ ಚಮಚ ಮುಲ್ತಾನಿ ಮಿಟ್ಟಿ, ಇದ್ರ ಜೊತೆ ನೀವು ಸ್ವಲ್ಪ ಜೇನುತುಪ್ಪ ಕೂಡ ಸೇರಿಸ್ಕೊಳ್ಬಹುದು. ಜೇನುತುಪ್ಪಗೆ ಡ್ರೈ ಸ್ಕಿನ್ಗೆ ಜೇನುತುಪ್ಪ ಸೂಟ್ ಆಗೋದಿಲ್ಲ, ಕೆಲವರಿಗೆ ಮೊಡವೆ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಇದನ್ನ ಸ್ಕಿಪ್ ಮಾಡಿ ಬೇಕಿದ್ರೆ. ಇಲ್ಲಾಂದ್ರೆ ಇದನ್ನ ಹಾಕೊಳ್ಳೋದ್ರಿಂದ ಒಳ್ಳೆ ರಿಸಲ್ಟ್ಸ್ ಕೂಡ ಸಿಗತ್ತೆ. ಇದನ್ನ ಇಷ್ಟು ಮಿಕ್ಸ್ ಮಾಡಿ ತೆಳುವಾಗಿ ತುಂಬಾನೇ ಥಿನ್ ಲೇಯರ್ ಅಲ್ಲಿ ಫೇಸ್ ಪ್ಯಾಕ್ ಹಾಕೊಳ್ಳಿ ಇದನ್ನ. ಸೊ ಇಷ್ಟು ಗ್ಲೋ ನ್ಯಾಚುರಲ್ ಸೀರೀಸ್ 3 ನಲ್ಲಿ ನಾನು ಇನ್ಸ್ಟೆಂಟ್ ಗ್ಲೋ ಬರ್ಲಿಕ್ಕೆ ಟಿಪ್ ಹೇಳ್ತಾ ಇದ್ದೀನಿ. ಮತ್ತೆ ಇನ್ನೊಂದು ಬೋನಸ್ ಟಿಪ್ ಏನು ಅಂತಂದ್ರೆ, ಇವತ್ತಿಂದು ನಾವ್ ಯಾವ್ದೇ ಫೇಸ್ ಮಾಸ್ಕ್ ನ ಹಾಕೊಳ್ಬೇಕಾದ್ರೆ ತುಂಬಾ ಥಿನ್ ಲೇಯರ್ ಅಲ್ಲಿ ಫೇಸ್ ಮಾಸ್ಕ್ ನ ಹಾಕೊಳ್ಬೇಕಾಗತ್ತೆ. ಐ ಮೀನ್ ಫೇಸ್ ಪ್ಯಾಕ್ ನ ಹಾಕೊಳ್ಬೇಕಾಗತ್ತೆ. ಯಾಕಂದ್ರೆ ತುಂಬಾ ಥಿಕ್ ಆಗಿ ಹಾಕೊಂಡ್ರೆ ಫೇಸ್ ಅಲ್ಲಿ ರಿಂಕಲ್ಸ್ ಫಾರ್ಮೇಶನ್ ಆಗುವಂತ ಚಾನ್ಸಸ್ ತುಂಬಾನೇ ಇರೋದ್ರಿಂದ ಯಾವಾಗ್ಲೂ ಯಾವುದೇ ಫೇಸ್ ಪ್ಯಾಕ್ ಹಾಕೊಳ್ಬೇಕಾದ್ರೂ ತುಂಬಾ ಥಿನ್ ಆಗಿ ಹಾಕೊಳ್ಳೋದಕ್ಕೆ ಟ್ರೈ ಮಾಡಿ. ಸ್ಕಿನ್ ಕೇರ್ ರಿಲೇಟೆಡ್ ಯಾರಿಗಾದ್ರೂ ಏನಾದ್ರೂ ಟಿಪ್ ಬೇಕು ಅಂತ ಅನ್ಸಿದ್ರೆ ದಯವಿಟ್ಟು ಕಾಮೆಂಟ್ ಮಾಡಿ. ಅಂಡ್ ಈ ಸ್ಕಿನ್ ಕೇರ್ ಟಿಪ್ಸ್ ನಿಮ್ಗೆ ಇಷ್ಟ ಆಗ್ತಾ ಇದೆ ಅಂತ ಭಾವಿಸ್ತೀನಿ. ಯಾರಿಗೆಲ್ಲ ಇಷ್ಟ ಆಗಿದೆ ದಯವಿಟ್ಟು ಶೇರ್ ಮಾಡಿ, ಇಷ್ಟ ಆದ್ರೆ ಲೈಕ್ ಮಾಡಿ ಮತ್ತೆ ಫಾಲೋ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.